ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎದ್ದಿರೋದೇ ಲೇಟು, ಆಲ್ಮೋಸ್ಟ್ 10 ಕಾಲ್ ಆಗ್ಬಿಟ್ಟಿತ್ತು ಎದ್ದಾಗ. ಲೇಟ್ ನೈಟ್ ಶೂಟ್ ಜೊತೆಗೆ ಬೆಳಗ್ಗೆ ಬೇಗ ಎದ್ದೇಳೋದಿದೆಯಲ್ಲ, ಬೇಗ ಅಂತೀನಿ, ಲೇಟಾಗಿ ಎದ್ದೇಳೋದಿದೆಯಲ್ಲ, ಯಪ್ಪ ಆಗೋದೇ ಇಲ್ಲ. ನಾನು ಬೆಳಗ್ಗೆ ಬಂದಾಗ 4:15 ಆಗಿತ್ತು. 4:15 ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಮಲಗೋ ಅಷ್ಟರಲ್ಲಿ 5 o'clock ಆಗಿತ್ತು. ಆ್ಯಕ್ಚುಲಿ ನಾನು ಮೊನ್ನೆ ಬಂದಾಗ ಬೆಳಗಿನ ಜಾವ 7:30 ಮತ್ತೆ ಮಲ್ಕೊಂಡು ಸ್ವಲ್ಪ ಮಲ್ಕೊಂಡು ತಿರ್ಗಾ ಎದ್ದು ರೆಡಿಯಾಗಿ ಶೂಟಿಂಗ್ ಹೋದೆ. 11 ಗಂಟೆಗೆ ಹೊರಟವಳು. ನೆಕ್ಸ್ಟ್ ಡೇ ಮಾರ್ನಿಂಗ್ 4:30 ಬಂದಿದ್ದೀನಿ. ಅಂದರೆ ಇವತ್ತು ನಿನ್ನೆ ಬೆಳಗ್ಗೆ 11 ಗಂಟೆಗೆ ಹೋದಳು, ಇವತ್ತು ಬೆಳಗ್ಗೆ 5 ಗಂಟೆ 4:15 ಬಂದಿದ್ದೀನಿ. ಇನ್ನ ಕಾಫಿ ಕುಡ್ದಿಲ್ಲ. ಅಯ್ಯಪ್ಪ, ಕಾಫಿ ಕುಡಿದಿರೋದೇ ಒಂದು ದೊಡ್ಡ ನಷ್ಟ ಜೀವನದಲ್ಲಿ ನನಗೆ. ಕಾಫಿ ಕುಡಿಲಿಲ್ಲ ಅಂದ್ರೆ ಆಗಲ್ಲ. ಕೈ ಕಾಲು ಓಡಲ್ಲ. ನಿಮ್ಗೂ ಹಂಗೆ ಆಗುತ್ತಾ ಕಾಫಿ ಕುಡ್ದಿಲ್ಲ ಅಂದ್ರೆ? ನನಗಂತೂ ಹಂಗೆ ಗುರು, ಕಾಫಿ ಕುಡ್ದಿಲ್ಲ ಅಂದ್ರೆ ಕೈ ಕಾಲು ಓಡಲ್ಲ. ಆಕ್ಚುಲಿ ನನ್ನ ರಾತ್ರಿ ಮೇಕಪ್ ಕೂಡ ತೆಗ್ದಿರ್ಲಿಲ್ಲ. ಮನೇಲಿ ಹಂಗೆ ಮಲ್ಕೊಂಡಿದ್ದೆ. ಮೇಕಪ್ ತೆಗ್ದಿದೆ, ಸಾರಿ, ಇದು ಫೇಸ್ ವಾಶೇ ಮಾಡ್ಕೊಂಡಿರ್ಲಿಲ್ಲ. ಬರೀ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮೇಕಪ್ ತಗೊಂಡಿದ್ದೆ ಅಷ್ಟೇ. ನಮ್ಮ ಅಕ್ಕಂದು ಡಾಲರ್ ಚೇಂಜ್ ಬಿಚ್ಚಿಟ್ಟಿದೆ, ಮತ್ತೆ ಹಾಕೊಳಕ್ಕೆ ಆಗಿಲ್ಲ. ಅಂದ್ರೆ ನೆನ್ನೆ ಬಿಚ್ಚಿಟ್ಟಿದೆ, ಗೊತ್ತ ಹಾಕೊಳಕ್ಕಾಗಿಲ್ಲ. ಆಪರೇಷನ್ ಮಾಡಿಸ್ಕೋಬೇಕು ಅಂತ. ಹಲೋ, ನಂಗೆ ಗೊತ್ತು ನೀವು ಅನ್ಕೊಳ್ತಿರ್ತೀರಾ ವಿಡಿಯೋ ಮಧ್ಯೆ ಇವ್ರನ್ನಪ್ಪ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂದ್ಬಿಟ್ಟು. ಎಸ್, ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಪಾಸ್ಟ್ 2 months ಇಂದ ಯೂಸ್ ಮಾಡ್ಕೊಂಡು ಬಂದಿರೋಂಥ ಸ್ಕಿನ್ ಕೇರ್ ರೂಟೀನ್. ಅಂಡ್ ನಾನು ತುಂಬಾ ವಿಸಿಬಲ್ ಡಿಫ್ರೆನ್ಸ್ ನೋಡಿದ್ದೀನಿ. ಹಾಗಾಗಿ ನಿಮಗೂ ಸಜೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ತಿರೋದು ಕ್ಯೂರ್ ಸ್ಕಿನ್ ಆಪ್ ಬಗ್ಗೆ. ಒಂದ್ಸತಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆಸ್ ಯೂಶುವಲ್ ಲಾಗಿನ್ ಆದ್ರೆ ಸಾಕು. ಅಂಡ್ ಅದೇ ನಿಮ್ನ ಕ್ವೆಶನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನಿಮ್ದು ಸ್ಕಿನ್ ಕನ್ಸರ್ನ್ ಏನಿದೆ ಅಂದ್ಬಿಟ್ಟು ಕೇಳುತ್ತೆ. ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಅದನ್ನ ನೀವು ಅಲ್ಲಿ ಮಾರ್ಕ್ ಮಾಡ್ಬೇಕಾಗತ್ತೆ. ನೀವು ಆ ರೀತಿ ಮಾರ್ಕ್ ಮಾಡಿದ ತಕ್ಷಣ ನಿಮ್ಗೆ ಲೈವ್ ಆಗಿ ಡರ್ಮಟಾಲಜಿಸ್ಟ್ ನಿಮ್ಗೆ ಚಾಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅದೇ ನಾವು ಬೇರೆ ಕಡೆ ಎಲ್ಲ ಹೋದ್ರೆ ಖಂಡಿತವಾಗ್ಲೂ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ಚಾರ್ಜ್ ಆಗುವಂತ ಸೀನೇ ಇಲ್ಲ. ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಇದು. ಬಿಕಾಸ್ ಚಾರ್ಜೇ ಇಲ್ದಂಗೆ ನಿಮ್ಗೆ ಮೆಸೇಜ್ ಥ್ರೂ ನಿಮ್ಮ ಸ್ಕಿನ್ ಕನ್ಸರ್ನ್ ನ ಕೇಳ್ತಾರೆ. ನಿಮ್ ಸ್ಕಿನ್ ಟೈಪ್ ಯಾವುದು ಅಂತ ಕೇಳ್ತಾರೆ. ನೀವೇನ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಂದ್ರೆ ಪ್ರಾಪರ್ ಆಗಿ ಒಂದೊಂದೇ ಇನ್ಫಾರ್ಮೇಶನ್ ಕೇಳ್ತಾ ಹೋಗ್ತಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ನೀವು ಕರೆಕ್ಟ್ ಆಗಿ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಒಂದ್ಸರ್ತಿ ಚಾಟ್ ಎಲ್ಲ ಮುಗಿದ್ಮೇಲೆ ಅಲ್ಲಿ ಆಪ್ಷನ್ ಇರುತ್ತೆ ಟೇಕ್ ಅ ಫೋಟೋ ಅಂತ ಹೇಳ್ಬಿಟ್ಟು. ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ಮ ಫೋಟೋ ತಗೊಂಡ್ರೆ ನಿಮ್ಮ ಫೇಸ್ ನ ಸ್ಕ್ಯಾನ್ ಮಾಡಿ ನಿಮ್ಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ನಿಮ್ಮ ಫೇಸ್ ಅಲ್ಲಿ ಎಲ್ಲಾನು ತೋರಿಸುತ್ತೆ. ನೀವು ನೋಡ್ತಿರ್ಬೋದು, ನಂದು ಆಕ್ನಿ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಪಿಗ್ಮೆಂಟೇಷನ್ಸ್ ಇದೆ, ಮತ್ತೆ ಪಫಿ ಐಸ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತು ಶೂಟ್ ಇರೋದ್ರಿಂದ ನಾನು ತುಂಬಾ ಕಡಿಮೆ ನಿದ್ದೆ ಮಾಡೋದು. ಹಾಗಾಗಿ ನನ್ನ ಸ್ಕಿನ್ ಆಬ್ವಿಯಸ್ಲಿ ಡ್ಯಾಮೇಜ್ ಆಗಿರುತ್ತೆ. ಕಂಪ್ಲೀಟ್ ರಿಪೋರ್ಟ್ ಎಲ್ಲ ಬಂದಾದ್ಮೇಲೆ ನಮಗೆ ಅಲಾಟ್ ಮಾಡಿರೋಂಥ ಡಾಕ್ಟರ್ ಇರ್ತಾರೆ ಗೊತ್ತಾ, ಅವರು ನಮ್ಮ ಸ್ಕಿನ್ ಕನ್ಸರ್ನ್ ನೋಡ್ಬಿಟ್ಟು ನಮಗೊಂದು ಸ್ಕಿನ್ ಕೇರ್ ಕಿಟ್ ನ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ನಮಗೆ ಮೆನ್ಷನ್ ಮಾಡ್ತಾರೆ, ಅದನ್ನ ನಾವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಅದು ಈ ತರ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಏನೇನು ಫೇಸ್ ವಾಶ್ ಇಂದ ಹಿಡಿದು ಫೇಸ್ ವಾಶ್, ಸನ್ಸ್ಕ್ರೀನ್, ಸೀರಮ್ ಇಂದ ಹಿಡಿದು ಪ್ರತಿಯೊಂದು ಇದರಲ್ಲಿ ಇರುತ್ತೆ. ಅಕಾರ್ಡಿಂಗ್ ಟು ಆರ್ ಸ್ಕಿನ್ ಟೈಪ್, ನಮ್ಮ ಸ್ಕಿನ್ ಟೈಪ್ ನ ನೋಡ್ಬಿಟ್ಟು ಅವ್ರು ಇದನ್ನ ನಮಗೆ ಕಳ್ಸಿಕೊಟ್ಟಿರ್ತಾರೆ. ಈ ರೀತಿ ಇರುತ್ತೆ. ಫಸ್ಟ್ ಬಂದು ಕ್ಯೂರ್ ಸ್ಕಿನ್ ಅವರ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಅಂತ ಹೇಳಿ. ಫಸ್ಟ್ ಅವ್ರು ಕೊಟ್ಟಿರೋಂಥ ಫೇಸ್ ವಾಶ್ನ ಬಳಸಿ ಈ ರೀತಿ ನಿಮಗೆ ಫೋಮ್ ಟೆಕ್ಸ್ಚರ್ ಅಲ್ಲಿ ಸಿಗುತ್ತೆ ಪ್ರೆಸ್ ಮಾಡಿದ ತಕ್ಷಣ. ಅಂಡ್ ಸ್ವಲ್ಪ ಮೈಲ್ಡ್ ಫ್ರೇಗ್ರೆನ್ಸ್ ಇದೆ, ಬಟ್ ಬೇರೆಬಲ್ಲೇ ಅಂತ ಏನು ಸ್ಟ್ರಾಂಗ್ ಅಂತ ಏನಿಲ್ಲ. ಹಾರ್ಡ್ಲಿ ಇಲ್ಲ ಅಂದ್ರೂ ನೀವು 1-1.5 ನಿಮಿಷ ಆದ್ರೂ ನೀವು ನಿಮ್ಮ ಫೇಸ್ನ ಮಸಾಜ್ ಮಾಡಬೇಕಾಗತ್ತೆ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ. ಅಂಡ್ ಮೇನ್ ಫೋಕಸ್ ನಿಮಗೆ ಏನು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ, ಎಲ್ಲಿ ನಿಮಗೆ ಪೋರ್ಸ್ ಇರುತ್ತೆ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆ ಪೋರ್ಸ್ ಅಲ್ಲಿ ಇರುವಂಥ ಗಂಗ್ಸ್ ಎಲ್ಲ ಹೊರಗೆ ಬರುತ್ತೆ, ನಿಮ್ಮ ಫೇಸು ಕ್ಲೀನ್ ಆಗುತ್ತೆ. ಫೇಸ್ ವಾಶ್ ಮಾಡಿದ ತಕ್ಷಣ ಒಂದು ರಿಲ್ಯಾಕ್ಸ್ ಫೀಲ್ ಇರುತ್ತೆ ಗೊತ್ತಾ, ಒಂಥರ ರಿಫ್ರೆಶ್ ಅನಿಸ್ತೀವಿ ಗೊತ್ತಾ, ಆ ತರ ಫೀಲ್ ಆಗುತ್ತೆ ನಮಗೆ. ಆಬ್ವಿಯಸ್ಲಿ ಫೇಸ್ ವಾಶ್ ಮಾಡಿದ ತಕ್ಷಣ ಅದೊಂದು ಫೀಲ್ ಬಂದೇ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯೂರ್ ಸ್ಕಿನ್ ಅವರ ಬ್ಯಾರಿಯರ್ ರೀಸ್ಟ್ರಕ್ಚರ್ ಕ್ರೀಮ್ ನ ಬಳಸ್ತಾ ಇದ್ದೀನಿ. ಇದು 1 ಪಂಪೇ ಸಾಕು, ಇಲ್ಲ 2 ಪಂಪ್ ನಿಮ್ ಕನ್ವೀನಿಯಂಟ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ನಂಗೆ 1 ಪಂಪೇ ಸಾಕು ಅಂತ ಅನ್ನಿಸ್ತು. ಚಿಕ್ಕದಾಗಿ ಡಾಟ್ ತರ ಅಪ್ಲೈ ಮಾಡಿ, ಅಂದ್ರೆ ಇವನ್ ನೆಕ್ ನ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಇದು ಕ್ವಿಕ್ ಆಗಿ ಡ್ರೈ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಬೇಗ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ, ಆಮೇಲೆ ಮಸಾಜ್ ಮಾಡಿ.
ನಿಮಗೆ ಡ್ರೈ ಅಂತ ಅನ್ನಿಸ್ಬೋದು, ಬಟ್ ದಟ್ಸ್ ಓಕೆ, ಅದು ವರ್ಕ್ ಆಗೋದೇ ಆ ರೀತಿ. ಆ್ಯಂಡ್ ಕ್ರೀಮ್ ಟೆಕ್ಸ್ಚರ್ ಇರೋದೇ ಆ ಥರನೇ. ಅಪ್ಲೈ ಮಾಡಿದ ತಕ್ಷಣ ಡ್ರೈ ಆಗಿಬಿಡತ್ತೆ. ನನ್ನ ಫೇಸ್ ಮೇಲೆ ಕ್ರೀಮ್ ಇದೆ ಅಂತ ಅನ್ನಿಸ್ತಾನೆ ಇಲ್ಲ, ಫುಲ್ ಡ್ರೈ ಅಂತ ಅನ್ನಿಸ್ತಾ ಇದೆ. ಆಬ್ವಿಯಸ್ಲಿ ಆ ಕ್ರೀಮ್ ಇರೋದೇ ಆ ಥರ. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದು ಆ್ಯಕ್ನಿಗೆ ನಿಜವಾಗ್ಲೂ ಅದನ್ನು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ನನಗೆ, ಹಾಗಾಗಿ ನಾನು ಪ್ರೊನೌನ್ಸ್ ಮಾಡಲ್ಲ. ಬರೀ ಜೆಲ್ USP ಅಂತ ಮಾತ್ರ ಹೇಳ್ತೀನಿ. ಅದು ಏನಿಲ್ಲ, ಒಂದು ಪಂಪ್ ತೊಗೊಂಡು ನಮಗೆ ಎಲ್ಲೆಲ್ಲ ಮಾರ್ಕ್ ಇದೆ ಅಲ್ಲಿ ನಾವು ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ಡಾಟ್ 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 ಥರ ಇಡಬೇಕು. ಆಲ್ ಓವರ್ ಫೇಸ್ ನಾವು ಅಪ್ಲೈ ಮಾಡಬಾರ್ದು. ಎಲ್ಲಿ ನಮಗೆ ಮಾರ್ಕ್ಸ್ ಇದೆ, ಪಿಗ್ಮೆಂಟೇಷನ್ ಇದೆ, ಪಿಂಪಲ್ಸ್ ಇದೆ, ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಈ ರೀತಿ ಡಾಟ್ 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 ಥರ ನಾವು ಅಪ್ಲೈ ಮಾಡಬೇಕಾಗತ್ತೆ. ನಾನು ಡೇ ಟೈಮಲ್ಲಿ ಈ ಒಂದು ರೂಟೀನ ಫಾಲೋ ಮಾಡ್ತಿಲ್ಲ, ಹಾಗಾಗಿ ಸನ್ಸ್ಕ್ರೀನ್ನ ಬಳಸ್ತಾ ಇಲ್ಲ. ನಾನು ಬರೀ ನೈಟ್ ಟೈಮ್ನ ಫಾಲೋ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ತೀನಿ. ಬೆಳಗ್ಗೆ ಯಾವಾಗಾದರೂ ಅದನ್ನು ಯೂಸ್ ಮಾಡಿದಾಗ ಮಾತ್ರನೇ ಸನ್ಸ್ಕ್ರೀನ್ನ ಬಳಸ್ತೀನಿ ಅಷ್ಟೇ. ಒನ್ಸ್ ನೀವು ಪರ್ಚೇಸ್ ಮಾಡಿದ ತಕ್ಷಣ ಡಾಕ್ಟ್ರು ಹಾಗೆ ಬಿಟ್ಬಿಡೋದಿಲ್ಲ. ಆ್ಯಂಡ್ ನಿಮಗೆ ಅಲಾಟ್ ಮಾಡಿರೋಂಥ ಡಾಕ್ಟರ್ ಬಂದು ನಿಮಗೆ ಡಯಟ್ ಪ್ಲಾನ್ಸ್ ಹೇಳ್ತಾರೆ, ಅಡಿಷನಲ್ ಟಿಪ್ಸ್ ಅಂತ ಕೂಡ ಕೊಡ್ತಾರೆ. ಜೊತೆಗೆ ನೀವು ದಿನಕ್ಕೆ ಎಷ್ಟು ವಾಟರ್ನ ಕನ್ಸ್ಯೂಮ್ ಮಾಡಬೇಕು ಅಂತಾನೂ ಹೇಳ್ತಾರೆ. ಹಾಗೆ ಮಂತ್ಲಿ ಡಾಕ್ಟರ್ಸ್ ನಿಮ್ಮನ್ನ ಫಾಲೋ ಅಪ್ ಕೂಡ ಮಾಡ್ತಾರೆ. ನಿಮ್ಮ ಸ್ಕಿನ್ ಹೇಗೆ ವರ್ಕ್ ಆಗ್ತಿದೆ, ಇಂಪ್ರೂವ್ ಆಗಿದೆಯಾ ಹೇಗೆ ಅಂತೆಲ್ಲ ನಿಮಗೆ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಸೊ ಇದು ನನ್ನ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು ಫ್ರಮ್ ಪಾಸ್ಟ್ 2 months ನಾನು ಬಳಸ್ಕೊಂಡು ಬಂದಿರೋ ಅಂಥದ್ದು. ಆ್ಯಂಡ್ ನಿಮಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಆ್ಯಪ್ನ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಜೊತೆಗೆ ನೀವು ನನ್ನ ಕೂಪನ್ ಕೋಡ್ನ ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ ₹100 ಆಫ್ ಕೂಡ ಸಿಗುತ್ತೆ. ಅನು 100 ಅಂತ ಹೇಳಿ, ANU 100. ಸೊ ಕೂಪನ್ ಕೋಡ್ನ ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಇನ್ನು ಏನ್ ವೇಟ್ ಮಾಡ್ತಿದ್ದೀರಾ, ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಅಂಡ್ ಬ್ಯಾಕ್ ಟು ದಿ ನಾರ್ಮಲ್ ಡೇಸ್. ಹಿಂಗೆ ಅಂತಂದ್ರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಶೂಟಿಂಗ್ ಊಟ ತಿಂದು ಬಾಯೆಲ್ಲ ಸೋತೋಗಿತ್ತು. ಆಮೇಲೆ ಟೇಸ್ಟ್ ಬಡ್ಸ್ ಸೋತೋಗಿತ್ತು ಅಂತಾರಲ್ಲ ಆ ಥರ ಸಖತ್ ಕ್ರೇವಿಂಗ್ಸ್ ಆಗ್ತಿತ್ತು. ಮನೆ ಊಟ ನಮ್ಮಮ್ಮ ಪನ್ನೀರ್ ಕರಿ, ಆಮೇಲೆ ಇದೊಂದು ಎಲ್ಲ ತರಕಾರಿ ಹಾಕಿ ಕುರ್ಮಾ ಸಾರು ಥರ ಮಾಡಿದ್ರು. ಕುರ್ಮಾ ಸಾರು ಎರಡು ಒಂದೇ ಅನ್ಸುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸೌತೆಕಾಯಿ, ಕ್ಯಾರೆಟು ಮೂಲಂಗಿ. ನನಗೆ ಮಧ್ಯಾಹ್ನದೊತ್ತಲು ಕ್ಯಾರೆಟು ಮೂಲಂಗಿ ಸೌತೆಕಾಯಿ ಬೇಕೇ ಬೇಕು ಅಂತ ಅನ್ಸುತ್ತೆ, ಬಿಕಾಸ್ ಅಭ್ಯಾಸ ಆಗೋಗಿರೋದ್ರಿಂದ. ಆ್ಯಂಡ್ ಫುಲ್ಲು ಬಿಸಿ ಇರೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. 2 ಸತಿ ಹಾಕ್ಕೊಂಡು ಊಟ ಮಾಡಿದ್ದೀನಿ. ಯಾವುದೋ ಹಳೆ ಸಿನಿಮಾ ನೋಡ್ತಾ ಇದ್ದೆ, ಲೋಕಲ್ ಚಾನಲಲ್ಲಿ ಬರ್ತಾಯಿತ್ತು. ಹಾಗಂತ ಶೂಟಿಂಗಲ್ಲಿ ಒಳ್ಳೆ ಊಟ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಬಟ್ ಅದೇನಾಗುತ್ತೆ ಅಂದರೆ ರೆಗ್ಯುಲರ್ ಆಗಿ ಅದೇ ಊಟ ತಿನ್ನೋದ್ರಿಂದ, ಅದೇ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಬೋರ್ ಅಂತ ಅನ್ನಿಸ್ಬೋದೇನೋ ನನ್ನ ಪ್ರಕಾರ. ಹಾಗಾಗಿ ಚೇಂಜಸ್ ಇರುತ್ತೆ. ಅಂದರೆ ಹಿಂಗೆ ಅಂದರೆ ಒಂದಿನ ಇಡ್ಲಿ ಅಂತೂ ಮ್ಯಾಂಡೇಟ್ರಿ, ಅದು ಕಂಟಿನ್ಯೂಟಿ ಊಟ ಅಂತ ನಾವು ಕರೆಯೋದು ಅದನ್ನು. ಒಂದ್ಸರಿ ಚಿತ್ರಾನ್ನ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಉಪ್ಪಿಟ್ಟಿರುತ್ತೆ, ಈ ಥರ ಇರುತ್ತೆ. ಬಟ್ ಆದರೂ ನಮಗೆ ಏನೋ ಒಂಥರ ಮನೆ ಊಟ ಥರ ಯಾವುದೂ ಅನ್ಸಲ್ಲ ಅಲ್ವಾ. ಹಾಗಾಗಿ ಇನ್ನು ಹೊಟ್ಟೆ ತುಂಬ ತಿಂದು ನೀಟಾಗಿ, ನಾನು ಯೂಶ್ವಲಿ ಪ್ಲೇಟಲ್ಲಿ ಒಂದಾಗಲೂ ಕೂಡ ಬಿಡೋದಿಲ್ಲ, ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಹೊಟ್ಟೆ ತುಂಬ ತಿಂದು ನೋಡಿ ನನ್ನ ಪ್ಲೇಟ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಇನ್ನು ನೀವು ಅಷ್ಟೇ ಊಟ ವೇಸ್ಟ್ ಮಾಡಿಬಿಡಿ. ಯಾರೆಲ್ಲ ಈ ಥರ ಊಟ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀಟಾಗಿ ತಿನ್ನಬೇಕು, ಒಂದಾಗಲೂ ಬಿಡಬಾರ್ದು ಪ್ಲೇಟಲ್ಲಿ ಆ ಥರ. ಇನ್ನು ಫುಲ್ಲು ತಿಂದು ಹೋಗಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೊಂಡೆ. ಅಂದರೆ ಒಂದು ಅರ್ಧ ಗಂಟೆ ಒಂಥರ ರೆಸ್ಟ್ ಥರ ಆಯಿತು ನನಗೆ. ಮಲ್ಕೊಳ್ಳೋಕ್ಕೆ ಅಂತ ಹೋದೆ, ಬಟ್ ಆಮೇಲೆ ನೆನಪಾಯ್ತು ತಲೆಗೆ ಎಣ್ಣೆ ಹಚ್ಕೊಳ್ಬೇಕು ಅಂತ. 15 ದಿವಸ ಮೇಲೆ ಆಗೋಗಿತ್ತು ಎಣ್ಣೆನೇ ಹಚ್ಕೊಂಡಿರಲಿಲ್ಲ. ಆಮೇಲೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೆ, ಸಂಜೆ ಆಗಿತ್ತು. ಒಂದು ಲೋಟ ಬಿಸಿ ಕಾಫಿ ಮಾಡಿಕೊಂಡೆ. ಆ್ಯಂಡ್ ಗೊತ್ತಲ್ಲ ಕಾಫಿ ಅಂದರೆ ನನಗೆ ಎಷ್ಟು ಇಷ್ಟ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದೆ. ಹೆಂಗೆ ಮೈಕೈ ನೋವ್ತಿತ್ತು ಅಂದರೆ ಯಪ್ಪ ದೇವ್ರೆ, ನನಗೆ ಗೊತ್ತೇ ಆಗಲ್ಲ. ನಾವು ಶೂಟರ್ ಇದ್ದಾಗ ಏನೂ ಅನ್ಸಲ್ಲ, ಒನ್ಸ್ ಮನೆಗೆ ಬಂದಮೇಲೆ ನೋವಿದೆ ಗೊತ್ತಾ. ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು ನಿಮಗೆ, ಸಖತ್ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋದು, ಶೂಟ್ ಮಾಡೋದು. ತುಂಬ ಹೊತ್ತು ಲೈಟ್ ಮುಂದೆ ನಿಂತಿರ್ತೀವಿ ನಾವು, ಅದೆಲ್ಲ ಅವಾಗ ಗೊತ್ತೇ ಆಗೋದಿಲ್ಲ. ಒಂದ್ಸತಿ ಮನೆಗೆ ಬಂದಮೇಲೆ ಕಣ್ಣು ಉರಿಯೋದು, ಬಾಡಿ ಪೇನ್ ಆಗೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಬಟ್ ಇಟ್ಸ್ ಓಕೆ, ನಾವು ಚೂಸ್ ಮಾಡಿರೋಂಥ ಲೈಫು. ಐ ಆಮ್ ರಿಯಲಿ ಹ್ಯಾಪಿ ಆ್ಯಕ್ಟಿಂಗ್ ಫೀಲ್ಡಲ್ಲಿ. ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಕ್ಟ್ ಮಾಡೋದೇ ಒಂಥರ ಖುಷಿ ನನಗೆ. ಸೊ ಇಷ್ಟೇ ಇವತ್ತಿನ ವೀಡಿಯೋಗೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಓಕೆ, ಬಾಯ್.